ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ ಅಂತ. ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ನಾನು ಬೆಂಗಳೂರು ಹುಡುಗಿ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಪೂಜಾ ಕನ್ನಡ ಬ್ಲಾಗ್ಸ್ ಅಂತ. ಜಸ್ಟ್ ಒಂದು ಇಂಟ್ರೊಡಕ್ಷನ್ ವಿಡಿಯೋ ಅಷ್ಟೇ. ಸೊ ಬೇರೆ ಬ್ಲಾಗ್ಸ್ ಆ ಥರ ಏನೂ ಇಲ್ಲ. ಸೊ ಬೇರೆ ಬ್ಲಾಗ್ಸ್ ಎಲ್ಲ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ. ಈ ವಿಡಿಯೋದಲ್ಲಿ ಜಸ್ಟ್ ನನ್ನ ಬಗ್ಗೆ ನಾನು ಹೇಳ್ಕೊಳಕ್ಕೆ ಬಂದಿದ್ದೀನಿ ಅಷ್ಟೇ. ಸೊ ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನು ಮಾತಾಡಬೇಕು ನಿಜ ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ತುಂಬ ದಿನದಿಂದ ಅಂದ್ಕೊಂಡಿದ್ದೆ, ಬಟ್ ಕಾರಣಾಂತರಗಳಿಂದ ಆಗಿಲ್ಲ. ನಿಮಗೆ ಗೊತ್ತಲ್ವಾ, ಏನಾದರೂ ಒಂದು ನ್ಯೂ ಆಗಿ ಏನಾದರೂ ಮಾಡಬೇಕಂದ್ರೆ ತುಂಬ ಅಡಚಣೆಗಳು ಅಡ್ಡ ಬರುತ್ತೆ ಅಂತ. ಸೊ ಹಾಗಾಗಿ ಯೂಟ್ಯೂಬ್ ಚಾನಲ್ಲು ಸ್ಟಾರ್ಟ್ ಮಾಡೋದು ತುಂಬ ಲೇಟ್ ಆಗಿತ್ತು. ಆ್ಯಕ್ಚುಲಿ ಯೂಟ್ಯೂಬ್ ಈ ಪ್ಲ್ಯಾನ್ ಬಂದುಬಿಟ್ಟು ಆ್ಯಕ್ಚುಲಿ ತುಂಬ ಲಾಂಗ್ ಪ್ಲ್ಯಾನ್. ತುಂಬ ತಿಂಗಳಿಂದ ಅಂದ್ಕೊಂಡಿದ್ದು. ಸೊ ಹಾಗೆ ಹೀಗೆ ಮುಂದೆ ಹಾಕ್ಕೊಂಡು ಆಗಿಲ್ಲ. ಇವತ್ತು ಮಾಡೋಕ್ಕೆ ಕಾಲ ಕೂಡಿ ಬಂದಿದೆ. ಮತ್ತು ಏನಾದರೂ ಗರ್ಲ್ಸ್ ಅಂದರೆ ನಮ್ಮ ಹುಡುಗರಾಗಲಿ ಸ್ವಲ್ಪ ಏನಾದರೂ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕಂತ ಸ್ವಲ್ಪ ಜಾಸ್ತಿ ಯೋಚನೆ ಮಾಡ್ತಾರೆ. ಅಂದರೆ ಹುಡುಗರು ಯೋಚನೆ ಮಾಡ್ತಾರಲ್ವ ನನಗೆ ಅಷ್ಟು ಗೊತ್ತಿಲ್ಲ. ಸೊ ಹುಡುಗಿರು ಸ್ವಲ್ಪ ಜಾಸ್ತಿನೇ ಯೋಚನೆ ಮಾಡ್ತಾರೆ. ಸೊ ಏನಾದರೂ ಒಂದು ಹೊಸ ಕೆಲಸ ಏನಾದರೂ ಮಾಡಬೇಕಂದ್ರೆ ಇದು ಮಾಡ್ಬೋದಾ, ಹೇಗೆ ಏನು ಅಂತ. ಹುಡುಗಿರು ಒಂದು ಶಾಪಿಂಗ್ ಹೋದ್ರೇ ಏನಾದರೂ ತೊಗೋಬೇಕು ಏನಾದರೂ ಅಂದ್ರೇ ಇನ್ನೊಬ್ರು ಒಪಿನಿಯನ್ ಕೇಳಿ ಅವ್ರಿಗಿಷ್ಟ ಆಯಿತಾ, ನಮಗಿಷ್ಟ ಆಗೋಕ್ಕೆ ಮುಂಚೆ ಅವ್ರಿಗಿಷ್ಟ ಆಯ್ತಾ ಅಂತ ಕೇಳಿ ಆಮೇಲೆ ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ. ಸೊ ಅದೇ ಥರನೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಳಾಗ ಸ್ವಲ್ಪ ಜನನ ಕೇಳಿದೆ ನಾನು. ನನ್ನ ಫ್ರೆಂಡ್ಸ್, ಅವ್ರ ಫ್ಯಾಮಿಲಿ ತುಂಬ ಜನನ ಕೇಳಿದ್ದೀನಿ. ಒಬ್ಬಿಬ್ರು ಅಂತ ಅಲ್ಲ, ಒಂದು ಮಿನಿಮಮ್ ಒಂದು 7-8 ಮೆಂಬರ್ಸ್ ಅಂತೂ ನಾನು ಪಕ್ಕ ಕೇಳಿದ್ದೀನಿ. ಸೊ ಒಬ್ಬೊಬ್ಬರು ಅಂದರು, ಗುಡ್ ಮಾಡು, ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ ಮಾಡು ಅಂತಲೂ ಹೇಳಿದ್ದಾರೆ. ಒಬ್ಬೊಬ್ಬರು ಬೇಡ, ಏನಕ್ಕೆ ಇದನ್ನೆಲ್ಲ ಮಾಡ್ತೀಯಾ, ಇದೆಲ್ಲ ವೇಸ್ಟು, ನೋಡಿದ್ಯಾ ನೀನೇ ಎಲ್ಲ ಹೇಗೆ ಮಾಡಿ ಎಲ್ಲ ಈ ಥರ ಫ್ಲಾಪ್ ಕೂಡ ಆಗಿದ್ದಾರೆ, ಸುಮ್ಮನೆ ಇಲ್ಲ, ಏನಕ್ಕೆ ಈ ಥರದ್ದೆಲ್ಲ ಸೋಷಿಯಲ್ ಮೀಡಿಯಾದ್ದು, ಸುಮ್ಮನೆ ಬಿಟ್ಬಿಡು, ಇವೆಲ್ಲ ಬೇಕಾ ಅಂತಲೂ ಹೇಳಿದ್ದಾರೆ. ಸೊ ಯೋಚನೆ ಮಾಡಿದೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ಕೂಡ ಕೇಳಿದ್ದೀನಿ. ಸೊ ನಿನ್ನ ಇಷ್ಟ, ನೀನು ಏನು ಬೇಕಾದರೂ ಮಾಡು ಅಂತ ಅವ್ರು ಹೇಳಿದ್ರು. ಸೊ ಡೆಫಿನೆಟ್ಲಿ ನಮ್ಮ ಲೈಫಲ್ಲಿ ಏನೇ ಆದ್ರೂ ನಾವು ಪಾಸಿಟಿವ್ನ ಮಾತ್ರ ನಾವು ಕ್ಯಾರಿ ಮಾಡ್ಕೊಂಡು ಹೋಗಬೇಕು ಮುಂದೆ ಫ್ಯೂಚರಲ್ಲಿ. ನೆಗೆಟಿವ್ನ ಹಾಗೆ ಕೇಳಬೇಕು, ಇಲ್ಲಿಂದ ಬಿಟ್ಬಿಟ್ಟು ಅದೊಂದು ಸೈಡಲ್ಲಿ ಇಟ್ಕೋಬೇಕು. ಜಸ್ಟ್ ಅದೊಂದು ಒಪಿನಿಯನ್ ಆಗಿ ತೊಗೋಬೇಕು ಅಷ್ಟೇ. ನಾನು ಯೂಟ್ಯೂಬ್ ಬ್ಲಾಗ್ಸಲ್ಲಿ ಏನೇನಿರುತ್ತೆ ಅಂತಂದರೆ ಜಸ್ಟ್ ಕುಕ್ಕಿಂಗ್ಸ್ ಆಗಿರ್ಬೋದು, ಅದಾದಮೇಲೆ ಟ್ರಾವೆಲಿಂಗ್ ಆಗಿರ್ಬೋದು, ಅವ್ರು ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಜಸ್ಟ್ ಈ ಥರ ವ್ಲಾಗ್ಸ್ನ ನಾನು ಮಾಡ್ತೀನಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವೀಡಿಯೋಗಳನ್ನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.